ಲೋಕಾಯುಕ್ತಗಾಗಲಿ ಅದು ನಮ್ಮ ಪೊಲೀಸ್ಗಾಗಲಿ ಅಥವಾ ಐ ಟಿ ಆಗಲಿ ಅದು ಸಿ ಬಿ ಐ ಬೇಡ, ಇಲ್ಲೇ ಐ ಟಿ ಸಾರಿ ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಬೇಡ, ಇಲ್ಲಿಯ ತನಿಖಾ ಅಧಿಕಾರಿಗಳಿಗೆ ಪೊಲೀಸರಿಗೆ ಮತ್ತು ಲೋಕಾಯುಕ್ತರಿಗೆ ಸೇರಿ ಅವರಿಗೆ ಪೂರ್ಣ ಮುಕ್ತ ಹಸ್ತ ಕೊಟ್ಟುಬಿಟ್ಟು ಅವರಿಗೆ ಭ್ರಷ್ಟರ ಹುಡುಗಿ ತೆಗೆದು ಒಯ್ತಾರೆ. ಅಲ್ಲರಿ ಸಿಂಪಲ್ ಅದು ಇದ್ರೊಳಗೆ ಒಬ್ಬ ಅಧಿಕಾರಿ ತಾವು ಅಧಿಕಾರಕ್ಕೆ ಬಂದಾಗ ಅವ್ರ ಆಸ್ತಿ ಎಷ್ಟಿತ್ತು ಇವತ್ತು ಎಷ್ಟದ ಇಷ್ಟು ನೋಡ್ರಿ ಗೊತ್ತಾಗಿಬಿಡ್ತದೆ. ಇದಕ್ಕಿಂತ ದೊಡ್ಡ ಮಹಾನ್ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಎಲ್ಲೆಲ್ಲದಪ್ಪ ನಿಂತ್ಕೊಂಡು ಹೆಂಗೆ ಗಳಿಸಿದೆ ಏನು ಗಳಿಸಿದೆ ಅಂತೆ ಆದರೆ ಸ್ಪಾಟಿಗೆ ಇದ್ದಂಥ ಅಧಿಕಾರಿಗಳನ್ನೆಲ್ಲ ಮನೆ ಕಳಿಸ್ಬೋದು. ಸ್ವಚ್ಛ ಹೊಸ ಹುಡುಗರು ಬರ್ತಾರೆ, ಪಾಪ ಅನ್ಎಂಪ್ಲಾಯ್ಡ್ ಇದ್ದಾರೆ ಹುಡುಗರು, ಅವ್ರು ತೊಗೊಂಡ್ರ ಜಾಗದಾಗ ಹೊಸ ಹುಡುಗರು ಬರಲಿಲ್ಲ ಬಂದ್ರೆ ಹೊಸದಾಗಿ ಬಂದವರು ನಮ್ಮ ತೊಗೊಂಡಪ್ಪ ಮೆರಿಟ್ ನೋಡಿ ಅಂತೇಳಿ ಸ್ವಚ್ಛ ಆಡಳಿತಕೊಳ್ಳಿ ಪ್ರಯತ್ನ ಮಾಡ್ತಾರೆ. ಇದ್ದಂಥವ್ರು ಭ್ರಷ್ಟರೇ ಇದ್ದಾರೆ ಮ್ಯಾಕ್ಸಿಮಮ್ ಎಲ್ಲೋ ಒಬ್ಬರು ಇರ್ಬೋದು, ಎಲೆಯ ಮರೆಯ ಕಾಯೆ ಹಾಗೆ. ಅವ್ರ ಬಗ್ಗೆ ನಾವೇನು ಹೇಳಿಕ್ಕೆ ಆಗುವುದಿಲ್ಲ. ಪಾಪ ಅವರಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಪಷ್ಟ ಹೇಳ್ತಾರೆ ಅವ್ರು ನಿಂಗೆ ತಿನ್ನಲಿಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಡಪ್ಪ ನಿನ್ನ ಪರ್ಸೆಂಟೇಜ್ ಕ್ಲಾಸ್ ನಾವು ಅಷ್ಟು ಮಟ್ಟಿಗೆ ಇದ್ದಾರೆ ಇವತ್ತು. ಹೀಗಾಗಿ ಈ ಭ್ರಷ್ಟಾಚಾರವನ್ನು ಓಡಿಸೋ ಸಲುವಾಗಿ ಜನನೇ ಎದ್ದಿರಬೇಕಂತ ಹೇಳಿದ್ರೆ ಮತ್ತು ಅರಾಜಕತೆ ಸ್ಟಾರ್ಟ್ ಆಗ್ತದೆ. ಸರ್ಕಾರನ ಈ ದಿಸೆಯಲ್ಲಿ ತಾವು ಮೊದಲು ಸ್ವಚ್ಛತೆ ಒಂದು ಏನಪ್ಪ ಅಂದ್ರೆ ಪೊಲಿಟಿಕಲ್ ಫಂಡ್ಗಾಗಿ, ರಾಜಕೀಯ ಫಂಡ್ಗಾಗಿ, ಪಕ್ಷದ ಫಂಡ್ಗಾಗಿ ರೊಕ್ಕ ಎಬ್ಸಕ್ಕೆ ಹೋದ್ರೆ ಆ ಸಂದರ್ಭ ಸಹಜವಾಗಿ ಇಂಥ ಆಲಸ್ಯ ಬರ್ತದೆ. ಅವ್ರು ನಿಮ್ಮ ಮಾತು ಕೇಳಿದ್ರು ಯಾರು ಮಾತು ಕೇಳಿದ್ರು ಅವ್ರು ನಿಮ್ಗೆ ಕೊಟ್ಟ ಬಂದು ನಾವು ಅಧಿಕಾರಿ ಆಗಿದ್ದೀವಿ ಅಂತ ಹೇಳ್ತಾರೆ. ಹಾಗೇನು ಮಾಡ್ಲಿಕ್ಕೆ ಸಾಧ್ಯ? ರಾಯರೆಡ್ಡಿ ಅವರು ಮೂಲಕ್ಕೆ ಹಾಕ್ಬೇಕು ವಿನಃ ಏನೋ ಒಂದಿಷ್ಟು ಕೌನ್ಸಿಲಿಂಗ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಇವೆಲ್ಲ ವ್ಯರ್ಥಾಲಾಪಗಳು. ಅದರಿಂದ ಏನು ಭ್ರಷ್ಟಾಚಾರ ಅಳಗಾಡೋದಿಲ್ಲ, ಹಿಂಸೆ ಇರೋದಿಲ್ಲ ಅನ್ನೋ ಮಾತು ನೆನಪಿಟ್ಕೊಂಡು ಇಲ್ಲಿ ರಾಯರೆಡ್ಡಿಯವರ ಭ್ರಷ್ಟಾಚಾರದ ಕುರಿತು ಮಾತಾಡಿದ್ದು ಅದು ನಾವು ಸತ್ಯ ಒಪ್ಕೊಂಡಿದ್ದು ಇಲ್ಲಿ ಖುಷಿ ಪಡುವಂಥ ವಿಷಯ. ಅದನ್ನು ಬಿಟ್ಕೊಟ್ಟು ನಾವು ಕರ್ನಾಟಕ ಬಂದು ಅವರು ಹೇಳ್ಕೊಂಡಾರೆ ಇವರು ಹೇಳ್ಕೊಂಡಾರ ಅಂತಂದ್ರೆ ನೀವೇನು ಹೇಳ್ಕೊಳ್ತೀರಿ ಹೇಳ್ಬೇಕಾದ್ರೆ ನಿಮ್ಮ ಸರ್ಕಾರ ಅನೇಕ ಕಡೆಗಳಿದ್ದಾವೆ, ಇವತ್ತು ಸಾಕಷ್ಟು ಕಡೆಗಳಿದ್ದಾವೆ. ಸರ್ಕಾರ ಬಿಡಿಸಿ ಸರ್ಕಾರ ಮಾಡಿದಂಥವು ಇದ್ದಾವೆ, ಏನೆಲ್ಲ ನಿಮ್ಮೆಲ್ಲ ಆರೋಪಗಳು ಸಾಕಷ್ಟು ಇದ್ದಾವೆ. ಚುನಾವಣಾ ಆಯೋಗ ಸಹಿತ ಬದಲಾವಣೆ ಮಾಡಿದಂಥದ್ದು ಏನೂ ಆರೋಪಗಳಿದ್ದಾವೆ. ಪ್ರತಿಯೊಂದು ಈ ದೇಶ CBI ED ಇನ್ನುಳಿದೆಲ್ಲ ಸಂಸ್ಥೆಗಳು ನಿಮ್ಗೆ ಬೇಕಾದಂಗೆ ಆ ಸ್ವಾಯತ್ತ ಸಂಸ್ಥೆಗಳು ಅಲ್ಲಿ ನಿಮ್ಮ ಹಸ್ತಕ್ಷೇಪ ಆಗಬಾರ್ದು. ಅದು ಹಸ್ತಕ್ಷೇಪ ಮಾಡಿ ನಿಮ್ಗೆ ಬೇಕಾದಂಥದ್ದೆಲ್ಲ ಮಾಡ್ಕೊಳ್ತಾ ಇದ್ದೀರಿ. ಎಲ್ಲ ಕಡೆ ಭ್ರಷ್ಟಾಚಾರ ತುಂಬ ಹೋಗ್ಯದ. ಅದಕ್ಕೆ ಮೋದಿಯವರು ನೀವು ಉತ್ತರ ಕೊಡಬೇಕಾಗ್ಯದ. ನೀವು ಇಲ್ಲಿ ನಾವು ಹೇಳೋದು ಒಂದೇ ಉದ್ದೇಶ, ನೀವೆಲ್ಲರೂ ಈ ಒಂದು ರಾಜಕೀಯ ಜನ ನೀವು ಭ್ರಷ್ಟಾಚಾರದ ಹಣದಿಂದಲೇ ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಿ. ಇಲ್ಲ ಅನ್ನೋರು ಒಬ್ಬರಾದ್ರು ಬಂದು ನಮ್ಮ ಹೇಸಿ ಥರ ಮುಂದೆ ಉತ್ತರ ಕೊಡಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅಂತ ಸೇರಿಸಿ ಥರ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.